ಉಚ್ಚಾಟಿತ ಬಿಜೆಪಿಯ 18 ಶಾಸಕರಿಗೆ ರಿಲೀಫ್ ಸಿಕ್ಕಿದೆ. 18 ಶಾಸಕರ ಉಚ್ಚಾಟನೆಯನ್ನ ಸ್ಪೀಕರ್ ಖಾದರ್ ವಾಪಸ್ ಪಡೆದಿದ್ದಾರೆ. ಖಾದರ್ ನೇತೃತ್ವದ ಸಭೆಯಲ್ಲಿ ತೆಗೆದುಕೊಂಡಂತ ಮಹತ್ವದ ನಿರ್ಧಾರ ಇದು. 6 ತಿಂಗಳ ಅಮಾನತು 2 ತಿಂಗಳಿಗೆ ಸ್ಪೀಕರ್ ವಾಪಸ್ ಪಡೆದಿದ್ದಾರೆ. ಉಚ್ಚಾಟಿತ ಬಿಜೆಪಿಯ 18 ಶಾಸಕರಿಗೆ ರಿಲೀಫ್ ಇದು. ಖಾದರ್ ನೇತೃತ್ವದ ಸಭೆಯಲ್ಲಿ ತೆಗೆದುಕೊಂಡಂತ ಮಹತ್ವದ ನಿರ್ಧಾರ. ಶಾಸಕರು ನಿರ್ಧಾರವನ್ನ ವಾಪಸ್ ಪಡಿಬೇಕು ಅಂತ ಮನವಿ ಮಾಡಿದ್ರು. ಇವತ್ತು ಸಭೆ ನಡೆಸಿ ಆದೇಶವನ್ನ ಹಿಂಪಡೆದಿದ್ದಾರೆ ಸ್ಪೀಕರ್. 6 ತಿಂಗಳು ಅಮಾನತು ಮಾಡಿದ್ರು ಸ್ಪೀಕರ್ ಖಾದರ್. ನಿರ್ಧಾರ ವಾಪಸ್ ತಗೊಳ್ಳೋದಕ್ಕೆ ಶಾಸಕರು ಮನವಿ ಮಾಡಿದ್ರು. ಇವತ್ತು ಸಭೆ ನಡೆಸಿ ಸ್ಪೀಕರ್ ಆದೇಶವನ್ನ ಹಿಂಪಡೆದಿದ್ದಾರೆ. ಸಿಎಂ ವಿಪಕ್ಷಗಳ ಸಭೆ ನಂತರ ಸ್ಪೀಕರ್ ಘೋಷಣೆ ಮಾಡಿದ್ದಾರೆ. ಎಲ್ಲ ಶಾಸಕರು ವಿಷಾದ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕರು ಮನವಿ ಸಲ್ಲಿಸಿದ್ರು. ಶಾಸಕರ ಅಮಾನತು ಆದೇಶವನ್ನ ಹಿಂಪಡೆಯಲಾಗಿದೆ ಅಂತ ಸಭೆ ನಂತರ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಷರತ್ತನ್ನ ವಿಧಿಸದೆ ಅಮಾನತು ನಿರ್ಧಾರವನ್ನ ವಾಪಸ್ ಪಡೆಯಲಾಗಿದೆ. 2 ತಿಂಗಳ ಕಾಲ 18 ಶಾಸಕರು ಉಚ್ಚಾಟನೆಯಲ್ಲಿದ್ರು. ವಿಧಾನಸಭೆಯಲ್ಲಿ ಸ್ಪೀಕರ್ ಕುರ್ಚಿಗೆ ಅಗೌರವ ತೋರಿದ್ರು ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿತ್ತು. ಕಳೆದ ಬಾರಿಯ ಅಧಿವೇಶನ ನಡೆದ ಸಂದರ್ಭದಲ್ಲಿ ಆದಂತ ಗಲಾಟೆಯಾಗಿತ್ತು. ಮಸೂದೆಯ ಪ್ರತಿಗಳನ್ನ ಹರಿದು ಎಸೆದಿದ್ರು. ಸ್ಪೀಕರ್ ಕುರ್ಚಿಗೆ ಅಗೌರವ ತೋರಿದ್ರು ಅನ್ನೋ ಕಾರಣಕ್ಕೆ 18 ಶಾಸಕರನ್ನ ವಿಧಾನಸಭೆಯಿಂದ 6 ತಿಂಗಳ ಕಾಲ ಅಮಾನತು ಮಾಡಲಾಗಿತ್ತು. ಇವತ್ತಿನ ಸಭೆಯಲ್ಲಿ ಸ್ಪೀಕರ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. 6 ತಿಂಗಳ ಅಮಾನತು 2 ತಿಂಗಳಿಗೆ ಮುಗಿಸಿದ್ದಾರೆ. ಇದರ ಬಗ್ಗೆ ಶಾಸಕರು ಮನವಿ ಮಾಡಿದ್ರು. ಆನಂತರ ರಾಜ್ಯಪಾಲರ ಅಂಗಳಕ್ಕೂ ಕೂಡ ಹೋಗಿತ್ತು ಈ ದೂರು. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ರಾಜ್ಯಪಾಲರು, ಇದನ್ನ ಮರುಪರಿಶೀಲಿಸಿ ನಿರ್ಧಾರವನ್ನ ಅಂತ. ಅದಾದ ನಂತರವೂ ಕೂಡ 18 ಶಾಸಕರ ಉಚ್ಚಾಟಿತ ಶಾಸಕರ ವಿಚಾರದಲ್ಲಿ ಸ್ಪೀಕರ್ ನಿರ್ಧಾರ ತಗೊಂಡಿರಲಿಲ್ಲ. ಕೊನೆಗೆ ಕೋರ್ಟ್ ಮೆಟ್ಟಿಲ್ ಹತ್ತೋದಕ್ಕೆ ಉಚ್ಚಾಟಿತ ಶಾಸಕರು ನಿರ್ಧಾರ ಮಾಡ್ತಾರೆ. ಅದರ ಬೆನ್ನಲ್ಲೇ ಆಗಿರೋ ಬೆಳವಣಿಗೆ ಇದು. ಈಗ ಮಾರ್ಚ್ 21ನೇ ತಾರೀಕು ಅಂದರೆ ಕಳೆದ ಅಧಿವೇಶನ ಕೊನೆಯ ದಿನದಲ್ಲಿ ಆ ಕೆಲವೊಂದು ಘಟನೆ ಏನಾಯಿತು, ಅದರ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿಸೋ ಕಾರಣ ನಾವು ಕ್ರಮವನ್ನು ತೆಕ್ಕೊಂಡಿದ್ದೆವು. ಇದೀಗ ಮೊನ್ನೆ 2 ತಿಂಗಳು ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಶಾಸಕರು ಆ ಘಟನೆಗೆ ಆ ಒಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಗಲಿಗೆಲೆ ಆ ರೀತಿ ಆಗಿದೆ ಹೊರತು ಅದು ಉದ್ದೇಶಪೂರ್ವಕವಾಗಿ ನಾವು ಅದು ಅಗೌರವ ತೋರಿಸಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಅದೇ ರೀತಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಈ ಬಗ್ಗೆ ನನ್ನನ್ನು ಹಲವು ಬಾರಿ ಸಂಪರ್ಕಿಸಿ ಅವರು ಕೂಡ ಎಲ್ಲರ ಬಗ್ಗೆ ಪತ್ರ ಕೊಟ್ಟು ಆದ ಘಟನೆಗೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ ಮತ್ತು ಇನ್ನು ಮುಂದೆ ಈ ರೀತಿ ಮರುಕಳಿಸಿದ ನಾವು ಅದನ್ನು ನೋಡಿಕೊಳ್ತೇವೆ. ಶಾಸಕ ತಮ್ಮ ಕೆಲಸ ಮಾಡಲಿಕ್ಕೆ ಅನುಗುಣವಾಗಿ ಅದನ್ನು ಪುನಃ ಪರಿಶೀಲಿಸಬೇಕಂದೇಳಿ ಮನವಿ ಕೂಡ ಸಲ್ಲಿಸಿದರು. ಹಿಂದಿನಿಂದಲೂ ಕೂಡ ನಾನು ಅವತ್ತು ಪ್ರಸ್ತಾವನೆ ಸಲ್ಲಿಸಿದರೂ ಕೂಡ ಅದಕ್ಕೆ ಸದನ ರೆಸೊಲ್ಯೂಷನ್ ಮಾಡಿ ಒಪ್ಪಿಗೆ ಕೊಟ್ಟಿದೆ. ಆದ ಕಾರಣ ಇವತ್ತು ಆ ಸದನದ ಮುಖ್ಯಸ್ಥರು, ಒಂದು ಶಾಸಕಾಂಗ ಪಕ್ಷ ನಾಯಕರು, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಕೂತ್ಕೊಂಡು, ಲಾ ಮಿನಿಸ್ಟರ್, ಸ್ಪೆಷಲ್ ಬೋರ್ಡ್ ಮೆಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಏನು ಇವತ್ತು ಆ ಸಸ್ಪೆನ್ಷನ್ ಮತ್ತು ಆ ಕಂಡೀಷನ್ ಹಾಕಿದ್ದೇವೆ, ಆ ಸಸ್ಪೆನ್ಷನ್ ಮತ್ತು ಆ ಎಲ್ಲವನ್ನು ಕೂಡ ನಾವು ರಿವೋಕ್ ಮಾಡಿ ಮತ್ತೆ ಅವರನ್ನು ನಾವು ಜೊತೆ ಕರ್ಕೊಂಡು ಹೋಗಿಕೊಂಡು ಆ ಶಾಸಕರಾಗಿ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಸ್ಪೀಕರ್ ಅವರು ಕಳೆದ 15 ದಿನದಿಂದನೂ ಕೂಡ ನನ್ನ ಜೊತೆ ನಿರಂತರವಾಗಿ ಈ 18 ಜನ ನಮ್ಮ BJPಯ ಶಾಸಕರನ್ನು ಏನು ಅಮಾನತು ಮಾಡಿದರು ಅದರ ಬಗ್ಗೆ ಚರ್ಚೆಯನ್ನು ಮಾಡಿದಿರಿ. ನಾನು ಕೂಡ ಅವರನ್ನು ಹಲವಾರು ಬಾರಿ ಭೇಟಿ ಮಾಡಿದ್ದೆ. ನಾನು ಇದರ ಬಗ್ಗೆ ವಿಚಾರವಾಗಿ ನಾನು ಹೇಳಿದೆ, ವಿಧಾನಸಭೆ ಅನ್ನುವಂಥದ್ದು ಆಡಳಿತ ಪಕ್ಷ ಮಾತ್ರ ಇದ್ದರೆ ಅದು ವಿಧಾನಸಭೆ ಆಗಲ್ಲ, ವಿರೋಧ ಪಕ್ಷನೂ ಅಷ್ಟೇ ಪ್ರಮುಖ. ನೀವು ನಮ್ಮ 18 ಜನ ಸಸ್ಪೆಂಡ್ ಮಾಡಿದ್ರೆ ನಾವು ಯಾರೂ ಕೂಡ 18 ಶಾಸಕರ ಅಮಾನತು ಬಗ್ಗೆ ಸನ್ಮಾನ್ಯ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ
ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಲಾ ಮಿನಿಸ್ಟ್ರು ಮತ್ತು ಸ್ಪೀಕರ್ ಒಳಗೊಂಡಂತೆ ಅಶೋಕ್ರವರು ಕೂಡ ಇವತ್ತು ವಿರೋಧ ಪಕ್ಷ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು, ಸ್ಪೀಕರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಏನು ಅಮಾನತನ್ನು ವಾಪಸ್ ಪಡಿತಾರೆ ಅಂತ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.